ಬೆಂಗಾಲಿಗಳು ಈ ಥರ ಸಣ್ಣ ಸಣ್ಣದು ಒಂದು ಬೆರಳಷ್ಟು ದಪ್ಪ ಇರೋದು ಬಾಳೆಕಾಯಿನ ಉಪಯೋಗಿಸ್ತಾರೆ. ಆದರೆ ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಅಂಗಡಿಯಲ್ಲಿ ಮಾರೋಕ್ಕೆ ಕೂಡ ಸಿಗ್ತಾಯಿತ್ತು. ಇದನ್ನು ನೋಡೋಣ ಅಂತ ನಾನು ಮಾರೋಕ್ಕೆ ಟ್ರೈ ಮಾಡ್ತಿದ್ದೀನಿ. ನನಗಿದು ಸಿಕ್ತು. ಈಗ ಇದನ್ನು ಮಾಮೂಲಿ ನೀರಲ್ಲಿ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಈಗ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಅಥವಾ ಕಲವಂಜಿ ಹಾಕ್ಕೊಂಡು ಇದಕ್ಕೆ ಈರುಳ್ಳಿನೂ ಕೂಡ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತೀನಿ. ಒಂದು ಸುತ್ತು ಹುರ್ಕೊಳ್ಳೋಣ. ಈಗ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಸಣ್ಣ ಬಾಳೆಕಾಯಿನ, ಎಳೆ ಬಾಳೆಕಾಯಿನ ಈ ಥರ 4 ಭಾಗ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತೀನಿ. ಬಣ್ಣ ಚೆನ್ನಾಗಿ ಬರುತ್ತೆ. ಅವಾಗ ಈ ಸ್ಟೇಜಲ್ಲೇ ಉಪ್ಪು ಹಾಕ್ಕೊಂಡ್ಬಿಡೋಣ. ಈಗ ಇದಕ್ಕೆ ಹಸಿಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಆಮ್ಚೂರು ಪೌಡ್ರು ಅಥವಾ ಇನ್ನು ಯಾವುದಾದ್ರೂ ಹುಳಿ ಬೇಕಿದ್ದರೆ ಹಾಕ್ಕೋಬಹುದು. ಹುಣಸೆ ಹಣ್ಣಿನ ರಸ ಬೇಕಿದ್ರೆ, ಆಮ್ಚೂರು ಇಲ್ಲದೆ ಇದ್ದರೆ ಅಥವಾ ಮಾವಿನಕಾಯಿ ಇದ್ದರೆ ಅದ್ರ ತುರಿ ಇದ್ದರೆ ಅದನ್ನು ಕೂಡ ಕೊನೆಯಲ್ಲಿ ಹಾಕ್ಕೋಬೋದು. ಅರಿಶಿಣ ಚೆನ್ನಾಗಿದೆ. ಸ್ನ್ಯಾಕ್ ಥರನೂ ಸುಮ್ಮನೆ ಹೋಗ್ತಾ ಬರ್ತಾ ತಿನ್ನಬಹುದು. ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬೇಕಿದ್ದವ್ರು ಹಾಕ್ಕೋಬೋದು.